ಈಗ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡಬೇಕು ಅಂತ ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸೀನಿಯರ್ ನೀನೇ ಗೋಪಾಲ್ ಅವರು, ಅದಕ್ಕೆ ನೀವು ಶಾಂತಮ್ಮ. ನಾನು ಗೋಪಾಲ ನನ್ನ ಫ್ರೆಂಡು ಸಿದ್ದಣ್ಣ. ಇನ್ನು ಜೆ ಅವರು ನೀವೇ ಗಾಯತ್ರಿ ಅತ್ತೆ. ಅಮ್ಮ ನೀವೇ ಜೋಗ್ತಮ್ಮ. ಓಕೆನಾ ಎಲ್ಲರಿಗೂ? ಈಗ ನಾವು ಆಡ್ತಿರೋ ನಾಟಕಕ್ಕೆ ಸೂತ್ರಧಾರ ನಮ್ಮ ಲಚ್ಚಿ. ನಾನು ರೆಡಿ ಇದ್ದೀನಿ, ಉಳ್ದೋರಲ್ಲ ರೆಡಿ ಇದ್ದೀರಾ? ಅರೆ ವಾಹ್, ವೆರಿ ನೈಸ್. ಹಾ, ನೆಕ್ಸ್ಟ್ ಯಾರು? ಅರೆ ದೀಪಿಕಾ, ಯಾಕೆ ಹಳ್ಳಿ ಗೆಟಪ್ ಹಾಕಿಲ್ಲ? ಅಲ್ಲಿ ಅಂದ್ರೆ ನಾನು ನಿಮ್ ಪ್ಲೇಯಲ್ಲಿ ಸಬ್ ಮಾಡೋಳು, ಅಂದ್ರೆ ಶಾಂತಾಂಗೆ ಸಬ್ ಮಾಡೋಳು. ಈಗ ನಾನೇ ಶಾಂತ. ಹಾಗಾದ್ರೆ ನಿಮ್ಗೆ ಸಬ್ ಮಾಡೋಳು. ನಾನು ಗೋಪಾಲ. ನಾನು ನಮ್ ಗೋಪಾಲ ನನ್ನ ಸ್ನೇಹಿತ ಸಿದ್ದಣ್ಣ. ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೀರಾ. ಏಯ್, ನನ್ ಡ್ರೆಸ್ ಹೇಗಿದೆ? ಸೇಮ್ ಹಳ್ಳಿಲಿ ಸಬ್ ಮಾಡೋಳ್ ತರನೇ ಇಲ್ವಾ? ವೈನಾಗದ ಜೇಜಿ ತೇಟಂಗೆ ಇದೀರಾ. ಏನ್ ಶಾಂತಮ್ಮ, ಹೇಗಿದೆ ನಮ್ಮ ವೇಷಗಳು? ಹಳ್ಳಿಯವ್ರ ತರ ಕಾಣಿಸ್ತಿದ್ದೀವಾ? ಎಲ್ಲರೂ ಕೇಳಿಸ್ಕೊಳ್ಳಿ, ನಾವೀ ನಾಟಕನ ನಮ್ಮ ವಿಘ್ನ ನಿವಾರಕ ಏಕದಂತ ಮೂಷಿಕ ವಾಹನ ವಿನಾಯಕನ ಪೂಜೆ ಮಾಡೋದ್ರಿಂದ ಶುರು ಮಾಡೋಣ. ನಮ್ಮ ಗೋಪಾಲ್ ಅವ್ರಿಗೆ ನೆನಪಿನ ಶಕ್ತಿ ಮರಳಿ ಬಂದು ಮೊದಲಿನ ಥರ ಆಗಲಿ ಅಂತ ಬೇಡ್ಕೊಳ್ಳೋಣ. ಹೇಗಿದ್ರು ಗಣೇಶ ಹಬ್ಬ ಇದೆ, ನಾನು ಸೀನಿಯರ್ ಹೋಗಿ ಗಣೇಶನ ಮೂರ್ತಿ ತಂದ್ಬಿಡ್ತೀವಿ. ಅಷ್ಟರಲ್ಲಿ ನೀವೆಲ್ಲ ಪೂಜೆಗೆ ಏನೇನು ಸಾಮಾನು ಬೇಕೋ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಅಯ್ಯೋ ಸಂಗಪ್ಪ, ಗಣೇಶ ಮೂರ್ತಿನ ತರದ್ ಬೇಡ, ನಾನೇ ಮಾಡ್ತೀನಿ. ನನ್ ಜೊತೆಗೆ ರಿಯಾನು ಇರ್ತಾಳೆ. ನಿನ್ಗಿದು ಬರುತ್ತಾ? ಏನೋ ಸುಮಾರು ಕಲ್ತೀವ್ನಿ ದೊಡ್ಡವ. ಡನ್. ಹಾಗಾದ್ರೆ ಪ್ರಥಮ ಪೂಜಿತನ ಪೂಜೆಗೆ ಏನೇನ್ ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಎಷ್ಟು ಅದ್ಭುತವಾಗಿದೆ ಈ ವಿನಾಯಕನ ಮೂರ್ತಿ ನೋಡಿ ಎಲ್ಲರೂ. ಹೌದಲ್ಲ ಕುಸು, ಅದೆಷ್ಟು ಚೆನ್ನಾಗಿ ಮಾಡಿವೆ ಮಕ್ಕಳು. ಆಹಾ, ಲಚ್ಚಿ ಇದ್ ಕಡೆ ಅಸಾಧ್ಯನೋ ಸಾಧ್ಯ ಆಗ್ಬಿಡುತ್ತೆ. ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನಮ್ಮ ಲಚ್ಚಿ ಮನಸ್ಸಿನಂತೆ ನಮ್ಮ ಮಹಾಕಾಯ. ಅಮ್ಮ, ಈಗ ಟೈಮ್ ಸರಿಯಾಗಿದೆಯಾ? ಪ್ರತಿಷ್ಠಾಪನೆ ಮಾಡ್ಬೋದಾ? ಹಾ, ಪ್ರಶಸ್ತವಾಗಿದೆ, ಧಾರಾಳವಾಗಿ ಮಾಡಬಹುದು.